ಟೀ ಕೊಡಕ್ಕ ಇಲ್ಲಿ. ಅದೇನಣ್ಣ ತಮಟೆ ದೊತ್ರಣೆ ಏನು ಅಂತ ನನಗೂ ಗೊತ್ತಿಲ್ಲ, ಬತ್ತನಲ್ಲ ಸಾರ್ಕಂದು ಕೇಳಮ್ಮ ಟೀ ಕೊಡಕ್ಕ. ಅಯ್ಯೋ ಅಲ್ಲಿ ನೋಡೋಣ ಕಲ್ಲಣ್ಣ ಅವು ಏನ್ ಮಾಡ್ದೆ ಕಲ್ಲಣ್ಣ? ಅದೇನ್ ಮಾಡ್ಬಿಟ್ಟೆ ಕಲ್ಲಣ್ಣ? ಕಪ್ಪಿ ಮುಂಡಾಕ್ತುದ ನಾನೇನೋ ಮಾಡ್ಲಿಲ್ಲಕ್ಕ, ನಾವು ನುಗ್ಬಿಟ್ಟದೆ. ಎಂತ ಅವು ಕಲ್ಲಣ್ಣ? ನಾಗರಾವು ಕಂದ. ಎಂತ ಅವಂದ? ನಾಗರಾವು ಕಣಲೆ. ಇದು ಎಂತ ಮಾರಾರ ಗಲಾಟೆ? ಇಷ್ಟು ಜನ ಸೇರಿ ಗಲಾಟೆ ಮಾಡುವುದು ಅದು ಏನು? ಅವು ನುಗ್ಬಿಟ್ಟದೆ ಕಣ್ರಿ. ಅದು ಎಂತ ಅವು ಮಾರಾರ? ನಾಗರಾವು ಕಣ್ರಿ. ಎಲ್ಲ ಕೇಳ್ಕೊಳ್ಳಿ, ನೀ ಮನೆ ಹಾಳಾಗರ ಜೋರಾಗಿ ಹೇಳ್ತೀನಿ. ಅದು ನಾಗರಾವು 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 ಕಣ್ರಲ್ಲ. ಓ ಕ್ಯಾರೆ ಓ? ಅಯ್ಯೋ ಹೋಗ ನಿಮ್ಮ ಅವು ನಾನು ಕ್ಯಾರ್ಯಾವಲ್ಲ ನಾಗರಾವು ಕಣ. ಕ್ಯಾರೆ ಓ? ಅಯ್ಯೋ ನನ್ನ ಮಗನ ಅಷ್ಟೊತ್ತಿಂದ ನಾಗರಾವು ನಾಗರಾವು ಅಂತ ಇದ್ರು, ಕ್ಯಾರ್ಯಾವು ಅಂತ ಇದೆಯಾ? ಆಗ್ತೀನಿ ನೋಡು ನನ್ನ ಮಗನ ನಿನ್ಗೆ. ಅಯ್ಯಯ್ಯೋ ಅಮ್ಮಗೆ अल्लाह वो अकबर मुझे छोड़ो अल्लाह के मर गए अಯ್ಯಯ್ಯೋ ಅಮ್ಮಗೆ ಅರೆ ಸೈತಾನ್ ಕೆ ಬಚ್ಚಾ ನಮ್ದು ಭಾಷೆಗೆ ಅದು ಏನು ಅಂತಾರೆ ಕೇಳಕ್ಕೆ ಕ್ಯಾರ್ಯಾವು ಅಂತದೆ. ಅಯ್ಯಯ್ಯೋ ನಾನೆಲ್ಲ ಕ್ಯಾರ್ಯಾವು ಅಂತ ಅವನಿ ಅಂದ್ಬಿಟ್ಟು ತರ್ದಾಕ್ಬಿಟ್ನಲ್ಲಪ್ಪ, ಮಾಪಿ ಮಾಡ್ಬಿಟ್ಲ ಸಾಬಣ್ಣ. ನಮ್ದುಕ್ಕೆ ಹೊಡೆದು ಮಾಪಿಗೆ ಬೇರೆ ಕೇಳ್ತದೆ, ಇನ್ನೇನ್ ಸಾಲ ಕೇಳುಕದಲ್ಲ. ಅಯ್ಯೋ ಅಮ್ಮಗೆ ನಮ್ದುಕ್ಕೆ ಯಾರ್ದು ಮುಖ ನೋಡ್ತು ಇವತ್ತು? ಕೇಳ್ರಪ್ಪ ಕೇಳಿ, ಬ್ಯಾಂಕಿಂದ ಸೊಸೈಟಿಯಿಂದ ಬೆಳೆ ಸಾಲ, ಎತ್ತಿನ ಸಾಲ, ಕುರಿ ಸಾಲ, ಎಮ್ಮೆ ಸಾಲ ಅಂತ ಕೊಟ್ಟಾರಂತೆ. ಸಾಲ ತಗೋಬೇಕಾದ್ರೆ ಸೈನ್ ಮಾಡ್ಬೇಕಂತೆ. ಹೆಬ್ಬೆಟ್ಟು ಹೊತ್ತವ್ರಿಗೆ ಸಾಲ ಕೊಡುದಿಲ್ವಂತೆ ಕಣ್ರಪ್ಪ. ಅದಕ್ಕೋಸ್ಕರ ಇವತ್ತು ನಮ್ಮೂರಿಗೆ ನೇಟಿವ್ ಸ್ಕೂಲ್ ಮೇಸ್ಟ್ರು ಬಂದಾರಂತೆ. ಓದಕ್ಕೆ ಬರೋಕೆ ಬರದೇ ಇರೋರು ಎಲ್ಲ ಕಲ್ತ್ಕೊಂಡು ಬರ್ಬೇಕಂತೆ ಕಣ್ರಪ್ಪ. ಲೋ ಲೋ ಬಂಗಿರಂಗ ನಿಲ್ಲಿಸ್ಲಾ ತಮಟೆ ಸದ್ದ. ಅಲ್ಲಕಂದ ಹೆಬ್ಬೆಟ್ಟ ಒತ್ತುದ್ರೆ ಸಾಲ ಕೊಡುದಿಲ್ವಂತ. ಬಿಲ್ಕುಲ್ ಇಲ್ವಂತೆ ಕನ್ನಡ. ಸೈನ್ ಹಾಕಿದ್ರೆ ಸಾಲ್ವಂತೆ ಕನ್ನಡ. ನಿಲ್ಲಿಸ್ಲಾ ವಸಿಯ. ನೇಟಿ ಸ್ಕೂಲ್ ಮೇಸ್ಟ್ರು ಯಾವ ಊರವ್ರಲ್ಲ? ಅಲ್ಲೇ ನೋಡೋಣ, ಯಜಮಾನ್ರ ಜೊತೆ ಬರ್ತಾವ್ರೆ. ಸರಿ ಬಿಡ್ಲ, ಈ ಸರ್ಕಾರದವರು ಮಗನು ಜಿಗಿಡ್ತಾರೆ, ತೊಟ್ಲುನು ತೂಗ್ತಾರೆ. ಅಲ್ಲ 4 ವರ್ಷದಿಂದ ಮಳೆ ಬೆಳೆ ಇಲ್ಲದೆ ಬರಗಾಲ ಬಂದು ಜನ ಸಾಯ್ತಾ ಇದ್ರು. ಏನೋ ಈ ಸಾರಿ ಮಳೆಯಾಗಿ ಕಟ್ಟೆ ತುಂಬದೆ ಹೆಂಗೋ ಒಂದು ಬೆಳೆಯ ಬೆಳಕಮ್ಮ ಸಾಲನ ಸೋಲನ ತಕಂದು ಅಂದ್ರೆ ಸೈನ್ ಹಾಕುದ್ ಕಲಿಕೆ ನೇಟಿ ಸ್ಕೂಲ್ಗೆ ಬೇರೆ ಹೋಗ್ಬೇಕಂತ. ಅರೆ ಅಲ್ಲ ಕ್ಯಾ ಮಾಯೆ, ನಮ್ದುಕ್ಕೆ ಬಚ್ಚ ಕಲಿಯೋ ವಯಸ್ಸಿನಲ್ಲಿ ನಮ್ದುಕ್ಕೆ ಅಸ್ಕರಕ್ಕೆ ಕಲಿಬೇಕು. ಕಲೀಲಿಲ್ಲ ಅಂದ್ರೆ ಸಾಲಿಲ್ವಲ್ಲ, ಏನ್ ಮಾಡಿ ಸಬಣ್ಣ? ನೀನೇನ್ ಕಲ್ತ್ ಗುಡ್ಡೆ ಹಾಕ್ಬಿಟ್ಟಿದ್ಯಾ? ಆಮೇಲೆ ಅಳಿವೆ ರಾಘವ ತಕೋ ಟೀ ಕೊಡು. ಅದ್ನೇ ಪ್ರೀತಿಯಿಂದ ಹೇಳಿದ್ರೆ ಆಗುದಿಲ್ವ ನಿಂಗೂ? ನೀನ್ ಪ್ರೀತಿಗ್ ಡಿಕಾಕ್ಷನ್ ಹೋಯ್ತು, ತಕೋ ಟೀ ಯಾಕೆ ಕೊಡೋಗು? ಸಬಣ್ಣ ಕಲ್ಲಣ್ಣ ತಗೊಳ್ಳಿ ಕುಡೀರಿ. ಕೊಡಪ್ಪ. ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ನಮಸ್ಕಾರ ನಮಸ್ಕಾರ. ಬನ್ನಿ ಟೀ ಕುಡೀರಿ. ಪರವಾಗಿಲ್ಲ ಬಿಡಿ. ನೋಡ್ರಲ್ಲ, ಅಲ್ಲಿ ಇಲ್ಲಿ ಕುಂತ್ಕೊಂಡು ಕಾಲ ಕಳೆಯೋ ಬದಲು ಹೊಸಿ ಓದು ಬರ ಕಲ್ತ್ಕೊಂಡು ಯಾವಾರ ತಿಳ್ಕೊಳ್ಳಿ, ಮುಂದಕ್ಕೆ ನಿಮ್ಗೆ ಒಳ್ಳೇದಾಯ್ತದೆ. ಏನೋ ನಾನು ಯಜಮಾನಾಗಿ ಇಷ್ಟ ಹೇಳ್ತಾವ್ನಿ ಏನ್ರಲ್ಲ. ಆಯ್ತು ಆಯ್ತು. ಎಲ್ರು ಸಂಜೆಗೆ ಮಾರಿಗುಡಿ ಹತ್ರ ಬನ್ನಿ. ಆಯ್ತು ಆಯ್ತು. ಈ ಮೇಟ್ರು ನಮ್ಗೆ ಅಕ್ಷರ ಕಲಿಸುದು ಒಂದೇ, ನಾಯಿ ಬಾಲಕ್ ದಬ್ಬೆ ಕಟ್ಟುದು ಒಂದೇ. ಅರೆ ಅಲ್ಲ, ಸರ್ಕಾರ ಏನು ಬೆಟ್ಟಕ್ಕೆ ಸೀರೆಗೆನೆ ಉಡ್ಸಕ್ಕೆ ಹೊಂಟದೆ? ನಮ್ದಕ್ಕೆ ಬರ್ತದೆ ನಿಂಗುಂದು ಅಕ್ಕ. ನಿಂಗುಂದು ಅಕ್ಕ? ಲೇ ಸಾಬಣ್ಣ, ಬರೀ ನಿಂಗಕ್ಕನ್ನು ಸಾಕು, ಎಲ್ಲ ಟೀ ದುಡ್ಡು. ಅರೆ ನಿಂಗುಂದು ಅಕ್ಕ, ಮೊದ್ಲೇ 3 ಅವನ್ ಬತ್ತಿದ್ದು ಮೀನ್ದು ದುಡ್ಡು ಕೊಡ್ಲಿಲ್ಲ ನಿಮ್ದು, ಅದ್ರದ್ದು ವಜಾಗೆ ಹಾಕೋ, ನಮ್ದು ಬರ್ತದೆ. ಲೋ ಸಾಬಣ್ಣ, ಕ್ಯಾ ಕಲ್ಲಂದು ಅಣ್ಣ? ನೀನ್ ಬರುದಿಲ್ಲ ನೇಟಿ ಸ್ಕೂಲ್ಗೆ? ಅರೆ ನಮ್ದು ಅಲ್ಗೆ ಹೊಂಟದೆ. ಸರಿ ನಡಿಯಪ್ಪ, ನಂದು ಅಲ್ಲಿಗೆ ಬರ್ತದೆ ಕಣ. ಮೇಟ್ರೆ ಬನ್ನಿ ಬನ್ನಿ ಬನ್ನಿ, ಕುಂತ್ಕೊಳ್ಳಿ. ಅಂತೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಬಂದಿದ್ದೀರಿ, ತುಂಬಾ ಸಂತೋಷ. ನೋಡಿ, ಇವತ್ತು ನಾವು ಹಲವಾರು ವಿಚಾರಗಳನ್ನ ತಿಳ್ಕೊಳ್ಳೋಣ. ನಮ್ಗೆ ಯಾವ ವಿಚಾರನೂ ಬೇಡ, ಬರೀ ಸೈನ್ ಹಾಕುದ್ ಕಲಿಸ್ರಿ. ಬ್ಯಾಂಕ್ ನಲ್ಲಿ ಸಾಲ ತಗೋಬೇಕು. ನೋಡಿ, ಬರೀ ಸೈನ್ ಹಾಕಿದ್ರೆ ಸಾಲದು. ಕಲ್ಯಾಣನೇ. ಕಲ್ಲಣ್ಣವ್ರೆ, ಓದು ಬರಹ ಕಲಿದೆ ಸುಮ್ಮನೆ ಯಾವ್ದಾವುದಕ್ಕೋ ಸೈನ್ ಹಾಕ್ಬಿಟ್ರೆ ನಾಳೆ ನಿಮ್ಮನೇನೆ ಹಾಳಾಗೋಗೋದು. ಅದಕ್ಕೆ ನಾನ್ ನಿಮಗೆ ಓದೋಕೆ ಬರೆಯೋಕೆ ಅನುಕೂಲ ಆಗ್ಲಿ ಅಂತ ಕೆಲವು ಅಕ್ಷರಗಳನ್ನ ಪರಿಚಯ ಮಾಡಿಸ್ತೀನಿ. ಏನ್ರಪ್ಪ? ಆಯ್ತು. ತುಂಬಾ ಸಂತೋಷ. ನೋಡಿ, ಬೋರ್ಡ್ ಮೇಲೆ ನಾನು ಬರೀತಾ ನಿಮಗೂ ಹೇಳ್ಕೊಡ್ತೀನಿ. ಎಲ್ರು ಹೇಳ್ಬೇಕು. ಆ ಶಬಾಷ್ ಶಬಾಷ್. ಹಂಗೆ ಈ 2 ಅಕ್ಷರನು ಹೇಳಿ. ಈ ಅಯ್ಯಯ್ಯೋ, ಒಬ್ರು ಇಲ್ವಲ್ಲಪ್ಪ, ಕಪ್ಪಿ ಮುಂಡೆತ್ತವು. ಎಲ್ಗಾಳಾಗೋದ್ವೋ ಹೆಂಗ್ ಕತಿಯೋ. ನಿಂಗಕ್ಕ ಬಂದೆ. ಹಂಗೆ ಡಬಲ್ ಟೀ ತಕೊಂಡ್ ಬಾ. ಏನ್ರಿ ಮಂಗೇಶಣ್ಣ ಗಡಗಡ ನಡುಕ್ತಾ ಇದ್ದೀರಿ? ಎಂತದು ಮಾರಾರ, ಚಳಿ ಅಲ್ಲವೋ ಅದಕ್ಕೆ ನಡುಗುವುದುಂಟು. ತಕಳಿ ಟೀಯ. ಏನ್ ಎಲ್ರು ನೇಟಿ ಸ್ಕೂಲ್ಗೆ ಹೋಗಿದ್ರಾ? ಅಲ್ಲ, ಇದ್ ಯಾಕೆ ಹಿಂಗ್ ನಗ್ತಾ ಇದ್ದೀರಿ ಅಂತ. ಲಿಂಗಕ್ಕ, ನಿನ್ ಗಂಡ ಪಾಂಡು ಎಲ್ಲೇ? ಒಳಗ್ ಚಟ್ನಿ ರುಬ್ತಾವನೆ, ಯಾಕೆ? ಅವನ್ನ ಕೇಳುವೆ ನೇಟಿ ಸ್ಕೂಲ್ ಹೆಂಗಿತ್ತು ಅಂತ. ನಮಸ್ಕಾರ ಕಣ್ರಣ್ಣ. ಲೋ ಪಾಂಡು, ರಾತ್ರಿ ಏನಾಯ್ತು ಅಂತ ಹೇಳ್ದ ನಿನ್ ಹೆಂಡ್ತಿಗೆ? ಹೇಳಿದ್ರೆ ಅರ್ಥ ಆಗ್ಬೇಕಲ್ಲಪ್ಪ ಅವಳಿಗೆ. ಅರ್ಥ ಆಗುವಂಗೆ ಹೇಳಿದ್ರು ತಾನೆ ಅರ್ಥ ಆಗುದು. ಬಿರ್ಬಿರ್ನ ಎದ್ದೋಗಿ ಲೋಟ ತೊಳ್ಕ ಬಾ. ಆಯ್ತು ನಡಿ ಚಿನ್ನ. ಕಲ್ಲಣ್ಣ, ಅಲ್ಲೋಡ್ ಮೇಟ್ರು ಬತ್ತಾವ್ರೆ. ಏಯ್ ಯಾರು ಎದ್ದೋಗ್ಬೇಡಿ, ಸುಮ್ನೆ ಕೂತ್ಕೊಳ್ಳಿ.
ಎಲ್ರಿಗೂ ಈ ಮೇಷ್ಟ್ರು ದೊಡ್ಡ ನಮಸ್ಕಾರ. ಅಲ್ರಯ್ಯ, ರಾತ್ರಿ ನೀವು ಬಂದದ್ ನೋಡಿ ಬಹಳ ಖುಷಿ ಪಟ್ಟೆ. ಹಿಂಗ ಮಾಡೋದ್ ನೀವು? ಏನ್ ಮಾಡಿದ್ರು ಮೇಟ್ರೆ? ಅಕ್ಕ, ಇಷ್ಟೇ ಕಣಕ ಆದದ್ದು. ಅಕ್ಷರ ಪರಿಚಯ ಮಾಡಿಸ್ತೀನಿ ಅಂದ್ಬಿಟ್ಟು ಆ ಆ ಅಂತ ಹೇಳ್ಕೊಟ್ಟೆ. ಅವರು ಪಾಕಳಿಸ್ಕೊಂಡು ಹೇಳಿದ್ರು. ಸರಿ ಈ ಅಂದ್ಬಿಟ್ಟು ತಿರುಗ್ತೀನಿ, ಒಬ್ರು ಇಲ್ಲ. ಅಲ್ಲ ಮೇಟ್ರೆ, ಈ ಅಂತ ಸಣ್ಣ ಇಕ್ಕಳಿಗೆ ಹೇಳ್ಕೊಟ್ರೆ ಆದದ? ನಿಮ್ಗೂ ಬುದ್ಧಿ ಇಲ್ಲ, ನಿಮ್ ಸರ್ಕಾರಕ್ಕೂ ಬುದ್ಧಿ ಇಲ್ಲ. ನೀನ್ ಹೇಳೋದು ಸರಿ ಬಿಡಕ್ಕ. ನೋಡ್ರಪ್ಪ, ನಾನು ಇವತ್ತಿಂದ ಈ ಖಂಡಿತ ಹೇಳ್ಕೊಡೋದಿಲ್ಲ. ಇವತ್ತಿಂದ ನಾಟಕ ಹೇಳ್ಕೊಡ್ತೀನಿ. ಅದ್ರ ಮುಖೇನ ಓದೋದು ಬರೆಯೋದು ಹೆಂಗೆ ಅಂತ ಕಲಿಸ್ಕೊಡ್ತೀನಿ. ನಾಟಕನಾದ್ರೂ ಕಲಿಯಕ್ ಗೊತ್ತಿರ್ತಾನೆ. ಮೇಟ್ರೆ, ನೀವು ನಾಟಕ ಕಲಿಸ್ತೀನಿ ಅಂದ್ರೆ ಯಾರು ತಾನೇ ಬರುದಿಲ್ಲ ಅಂದರು? ಓಯ್, ನನಗೆ ನಾಟಕ, ಯಕ್ಷಗಾನ, ಬಾಲಾಟ ಅಂದ್ರೆ ಪಂಚ ಪ್ರಾಣ. ನಾನು ಖಂಡಿತ ಬರ್ತೇನೆ ಮಾರಾರ. ಮೇಷ್ಟ್ರೆ, ಅಲ್ಲಿ ಎವಡಿಸ್ ಪಾತ್ರಕ್ಕೆ ನನ್ನ ನೆಡ್ತಿನ ಕರ್ಕೊಂಬರ್ನ. ಅದ್ಯಾಕ್ ನಿಮ್ಮವ್ವ ಇದ್ರ ಕಳ್ಸು, ಬೇವರ್ಸಿ ಮಕ್ಕದ ಮೇಲೆ ಗುದ್ದುದ್ರ ಮಕ್ಕ ಪಾತ್ರೆ ಆಗ್ಬಿಡ್ಬೇಕು ಹಂಗೆ. ಅಯ್ಯೋ, ಸುಮ್ನಂದೆ ಚಿನ್ನ. ನಿಂಗೂ ಸುಮಾನ ಅಂದೆ ಏನ್ ಮಾಡಿ? ತಕಾಳಿ ಮೇಷ್ಟ್ರೆ, ಟೀ ಕುಡೀರಿ, ನೀವು ಬೇಜಾರ್ ಮಾಡ್ಕೋಬೇಡಿ. ಇರ್ಲಿ ನಿಂಗಕ್ಕ. ಎಲ್ರು ಸಂಜೆ ಬರ್ತೀರೇನ್ರಪ್ಪ? ನಮ್ದಕ್ಕೆ ಎಲ್ರಿಗೂ ಕರ್ಕೊಂಡು ಬರ್ತದೆ. ನಿಮ್ದಕ್ಕೆ ಚಲ ಮೇಟ್ರೆ. ನಮಸ್ಕಾರ ಮೇಟ್ರಿಗೆ. ನಮಸ್ಕಾರ ಬಾಕಲಣ್ಣ. ಸಲಾಂ ಲೇಕುಂ ಮೇಟ್ರದು ಬಾಯ್. ಸಲಾಂ ಸಾಬಣ್ಣ. ಎಲ್ರಿಗೂ ನಮಸ್ಕಾರ. ಬನ್ನಿ ಒಳಗೆ. ನೋಡಿ, ನಾನ್ ನಿಮಗೆ ಪಾಠ ಹೇಳೋಕ್ ಹೋದ್ರೆ ಕತ್ತೆ ಮುಂದೆ ಕಿನ್ನರಿ ಬಾರಿಸ್ದಂಗ ಆಗ್ತದೆ. ನಮ್ ತಾಯಿ ಸತ್ವಾಗ್ಲೂ ನೇಟ್ ಸ್ಕೂಲ್ ಬರೋದಿಲ್ಲ ನಾನು. ಅಯ್ಯಯ್ಯೋ, ಏನಾಯ್ತು ಪಾಂಡಣ್ಣ? ಮತ್ತೆ ನಮ್ಗೆಲ್ಲ ಕತ್ತೆ ಅಂತಿದ್ದೀರಿ. ನಿಮ್ಗೆ ಯಾಕೆ ಕನ್ಲಿ? ನಿಮಗೆ ವಯಸ್ಸಾಗ್ಬಿಟ್ಟಿದೆ, ಪಾಠ ಅರ್ಥ ಆಗೋದಿಲ್ಲ ಅನ್ನೋದಕ್ಕೆ ಹಂಗಂದೆ. ಬೇಜಾರು ಮಾಡ್ಕೋಬೇಡಿ. ಆಯ್ತು. ನೋಡಿ, ರಾಮಾಯಣ ಆಡೋದ ಇಲ್ಲ ಮಹಾಭಾರತ ಆಡೋದ? ನಮ್ದು ಮಹಾಭಾರತ ನಾಟಕಗೆ ಆಡ್ತದೆ. ಓಯ್, ಎಂತ ಸಾಬಣ್ಣ, ನಿನಗೆ ಮಹಾಭಾರತ ರಾಮಾಯಣ ಎಲ್ಲ ಗೊತ್ತುಂಟು? ಮತ್ತೆ ಈ ಸಾಬಣ್ಣಗೆ ದಡ್ಡ ಅಂತದೆ. ದಡ್ನೋ ಜಾಣ್ಣೋ ಈಗ ಗೊತ್ತಾಯ್ತದೆ. ಸಾಬಣ್ಣ, ಮಹಾಭಾರತದಲ್ಲಿ ದ್ರೌಪದಿಗೆ ಎಷ್ಟು ಜನ ಗಂಡಿರು ಹೇಳ್ಮಂತೆ? ಅರೆ, ಇದ್ಯಾವ ಮಹಾ ಇಸ್ಯಾಗೆ ಇದೆ? ದ್ರೌಪದಿಗೆ 6 ಜನ ಗಂಡದಿರು ಅಲ್ಲ? ಅಯ್ಯಪ್ಪ, ಯಾವ ನನ್ನ ಮಗನ ಸಾಬಣ್ಣ 6 ಜನ ಗಂಡಂದ್ರು ಅಂತ ಹೇಳ್ಕೊಟ್ಟನು? ಇದ್ನೇನಾರ ಪಾಂಡವರು ಕೇಳಿಸ್ಕೊಂಡಿದ್ರೆ ಇವತ್ತೇ ನೇಣ ಹಾಕಬಿಡುದು ಅಷ್ಟೇ. ಮೇಷ್ಟ್ರೆ, ಈ ನನ್ನ ಮಗನ ಇವತ್ತು ಕೇಳ್ದೋದಕ್ಕೆ 6 ಜನ ಗಂಡಿರು ಅಂತ ಹೇಳವ್ರೆ. ನಾಳೆ ಏನಾರ ಕೇಳಿದ್ರೆ 12 ಜನ ಗಂಡಿರು ಅಂದ್ಬಿಡುನು. ಅರೆ, ನಮ್ದಕ್ಕೆ ಇವತ್ತು ಕೇಳಿದ್ರು ಅಷ್ಟೇ, ನಾಳೆ ಕೇಳಿದ್ರು ಅಷ್ಟೇ. ದ್ರೌಪದಿಗೆ 6 ಜನಕ್ಕೆ ಗಂಡದಿರು ಐತೆ ಗೊತ್ತೇ? ಓಯ್, ಇದು ಎಂತ ಸಾಬಣ್ಣ? ಇರುವುದು 5 ಜನ ಗಂಡಂದಿರು ಮಾತ್ರವಲ್ಲವು. ಅದು ಯಾರು ಮತ್ತೊಬ್ಬ ನನಗೆ ಗೊತ್ತಿಲ್ಲದ ಹಾಗೆ. ಅರೆ, ಮಂಗಂದು ಅಣ್ಣ ಹೇಳ್ತದೆ ಕೇಳಿ. ದ್ರೌಪದಿ ಸ್ವಯಂವರಗೆ ಇರ್ಲಿಲ್ಲ. ಅರೆ, ಇದು ಎಂತ ಇತ್ತಲ್ಲ? ಆಗ ಕರ್ಣಂದು ಸ್ವಯಂವರಕ್ಕೆ ಬಂದಿತ್ತು. ದ್ರೌಪದಿಗೆ ಅವ್ರ ಅಣ್ಣ ಕೃಷ್ಣ ಬೈಯಿಂದ ಕರ್ಣಂದು ಪಾಂಡುಗೆ ಅಣ್ಣ ಅಂತ ಗೊತ್ತಾಗಿತ್ತು. ಆ ಟೈಮ್ನಾಗೆ ಈ ದ್ರೌಪದಮ್ಮ ಇವನು ನನಗೆ ಅಣ್ಣ ಆಗಿದ್ರೆ ಅಂತ ಮನಸ್ಸಿನೊಳಗೆ ಅಂದ್ಕೊಂಡಿರ್ಲಿಲ್ಲ. ಅದಕ್ಕೆ ಕಟ್ಕೊಂಡವ್ರು 5 ಜನದೊಳಗೆ ಪ್ಲಸ್ ನೆನೆಸ್ಕೊಂಡವ್ರದ್ದು ಸೇರಿ 6 ಜನ ಆಗ್ಲಿಲ್ಲ. ಹಂಗಾದ್ರೆ ನಾನು ನಿನ್ನೆಂಟಿಯ ನನ್ನೆಂಟಿ ಆಗಿದ್ರಿ ಅಂತ ನೆನ್ಸ್ಕತ್ತೀನಿ. ಅವಳು ನನ್ನೆಂಟಿ ಆಗ್ಬಿಡ್ತಾಳ? ಅರೆ, ಕ್ಯಾ ಬೋಲ್ತಾ ಹೇ ಕಲ್ಲಂದು ಅಣ್ಣ? ನಮ್ದು ಹೆಂಡತಿ ಮೇಲೆ ಕಣ್ಣು ಬೀಳ್ತು ನಿಮ್ದು. ಅವಳು ನಿಮ್ದುಗೆ ತಂಗಿಗೆ ಅಲ್ಲ. ಅಯ್ಯಯ್ಯ, ನಿಮ್ ಮನೆ ಹಾಳಾಗೋರ. ಸುಮ್ಮನೆ ಕುಂತ್ಕೊಳ್ರಯ್ಯ. ಹೆಂಗೋ ನಾಟಕನ ಆಡಿಸಿ ಅದರಿಂದ ಓದು ಬರಹ ಕಲಿಸೋಣ ಅಂದ್ರೆ ಇಲ್ಲೇ ದೊಡ್ಡ ಮಹಾಭಾರತ ಶುರು ಮಾಡಿದ್ದೀರಲ್ಲ ರೀ ಸಾಬಣ್ಣ. ನಿಮ್ಮ ದಮ್ಮಯ್ಯ ಅಂತೀನಿ, ಮಹಾಭಾರತದ ಬಗ್ಗೆ ಮಾತಾಡನೇ ಬೇಡ. ಸರಿಯಾಗಿ ಕುರಾನ್ ತಿಳ್ಕೊಂಡಿದ್ಯೋ ಇಲ್ವೋ ನೋಡಿ. ರಾಮಾಯಣ ನಾಟಕ ಆಡಮ್ಮ. ನಾನು ಯಾವ ಪಾತ್ರ ಕೊಡ್ತೀನಿ ಆ ಪಾತ್ರ ಮಾಡಿ. ಹಂಗಾರೆ ನಾನು ರಾವಣನ ಪಾತ್ರ ಮಾಡ್ತೀನಿ. ನಾವೆಂತ ಮಾಡ್ಲಿಕ್ಕಿರುವುದು, ನಾವು ಅದನ್ನೇ ಮಾಡುವುದು. ನಮ್ದುಕ್ಕೆ ಮಾಡ್ತದೆ ಅವನಿಗೆ, ನಮ್ದುಗೆ ಗಂಡ್ಸ್ಗೆ ಇಲ್ಲ. ಏಯ್, ನೀವ್ಯಾರು ಗುದ್ದಾಡಬೇಡಿ. ನಾನು ಮೊದಲು ಹಾಡು ಹೇಳ್ಕೊಡ್ತೀನಿ. ಹೇಳಿ, ಯಾರು ಯಾವ ಪಾತ್ರ ಸೆಟ್ ಆಯ್ತದೋ ಅವ್ರಿಗೆ ಕೊಡ್ತೀನಿ. ಸರಿ ಮೇಷ್ಟ್ರೆ, ಅದ ಬಿಟ್ಬಿಟ್ಟು ನಾನ್ ರಾವಳು ಮಾಡ್ತೀನಿ ಅಂದ್ರೆ ಆದದ? ಓ ಪಾಂಡು, ನೀನ್ ಎದ್ದು ನಿಂತ್ಕೊಂಡು ಈ ಹಾಡು ಹೇಳು. ಸರಿ, ಹೇಳ್ಕೊಡಿ ಮೇಟ್ರೆ. ಕೈಲಾಸಗಿರಿಯನ್ನು ಹೊತ್ತೆ ನಾ ಹೊತ್ತೆ ನಾ ಹೊತ್ತೆ, ಕಸಿಲ್ಲದವರನು ಒತ್ತೆ, ಕಸಿಲ್ಲದವರನು ಒತ್ತೆ, ಕಸಿಲ್ಲದವರನು ಒತ್ತೆ. ನಿನ್ನ ಪಿಂಡ. ಕೈಲಾಸಗಿರಿಯನ್ನು ಹೊತ್ತೆ ಅಂತ ಹೇಳ್ಕೊಟ್ರೆ ಕಾಸಿಲ್ಲದವರನ್ನು ಹೊತ್ತೆ ಅಂತ ಇದೆಯಲ್ಲಯ್ಯ. ತಪ್ಪು ಹೇಳ್ಬಿಟ್ಟ ಮೇಟ್ರೆ. ಹಂಗ ರಾವಣನ್ ಪಾಲ್ಟಂಗ್ ಸೆಟ್ ಆಗೋಲ್ತು. ನಿನ್ನ ಪಾದ ಕಾಸಿಲ್ಲ ಅಂದ್ರೆ ಅವನ್ನೂ ಒರ್ಲೇಬೇಕು. ನೀನ್ ಕುಂತ್ಕೋ. ರೀ ಮಂಗೇಶ್ವರಯ್ರೆ, ಓಯ್, ಎಂತ ಮಾರಾರೆ? ನೀವು ನಿಂತ್ಕೊಳ್ರಿ. ಸರಿ ಮಾರಾರೆ. ಕೈಲಾಸಗಿರಿಯನ್ನು ಹೊತ್ತೆ ನಾ ಹೊತ್ತೆ ಡೋಂಟು ಡಣ ಡಣ ಡೋಂಟು ಡಣ 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 ಡಣ. ಕೈಲಾಸಗಿರಿಯು ಗೊತ್ತುಂಟು ನಂಗೆ, ಕೈಲಾಸಗಿರಿಯು ಗೊತ್ತುಂಟು
ನಂಗೆ ಕೈಲಾಸಗಿರಿಯು ಗೊತ್ತುಂಟು. ರೇ ಮಂಗೇಶ್ ರಾಯ್ರೆ ನಿಲ್ಲಿಸ್ರಿ. ಅಯ್ಯಯ್ಯಪ್ಪ ನನ್ನ ಕರ್ಮ, ಒಳ್ಳೆ ಪಿಡಿಸು ಬಂದವ್ರಿಗೆ ಆಡ್ಕೊಂಡು ನನಗೆ ಕೈಲಾಸಗಿರಿಯೋ ಗೊತ್ತುಂಟು ಅಂತ ಹೇಳ್ತಾ ಇದೆಯಲ್ಲಯ್ಯ. ಓಯ್, ನಮ್ಮ ಯಕ್ಷಗಾನದಲ್ಲಿ ಹೀಗೆ ಮಾಡುವುದುಂಟು ಮಾರಾರೆ. ನನ್ನ ಕರ್ಮ, ಕುಂತ್ಕೋ. ರೇ ಸಾಬಣ್ಣ ನೀನ್ ನಿಂತ್ಕೊಳ್ಳಪ್ಪ. ಕೈಲಾಸಗಿರಿಯನು ಹೊತ್ತೆ ನಾ ಹೊತ್ತೆ ನಮ್ದು ಕೇಲಾಸಗಿರಿಯ ಹೊರ್ತದೆ, ಯೋ ಸಾಬಣ್ಣ, ನಿನ್ನ ದಮ್ಮಯ್ಯ, ನಿನ್ನ ಪಾದ ಎಲ್ಲಿದ್ದವಪ್ಪ? ಅಲ್ಲ ಕನಯ್ಯ, ಕೈಲಾಸಗಿರಿಯನು ಅನ್ನೋಕೆ ಕೈಲಾಸಗಿರಿಯನು ಅಂತ ಹೇಳ್ತಾ ಇದೆಯಲ್ಲಯ್ಯ. ಒತ್ತೆ ಅನ್ನೋಕೆ ಒರ್ತದೆ ಅಂತ ಬೇರೆ ಹೇಳ್ತಾ ಇದೆಯೇ. ಹಂಗಾರೆ ನಮ್ದು ಸೆಟ್ ಆಗಕ್ಕಿಲ್ಲ ರಾವಳಿಂಗೆ ಪಾತ್ರ. ಇಲ್ಲ ಕುಂತ್ಕಪ್ಪ ನನ್ನದೋರೆ. ಸದ್ಯ ನನ್ನ ಹಾರ್ಟ್ ಚೆನ್ನಾಗಿರೋದಕ್ಕೆ ಇನ್ನೂ ಬದುಕಿವ್ನಿ. ಕಲ್ಲಣ್ಣ ಮೇಟ್ರೆ, ನೀನಾದ್ರೂ ಸರಿಯಾಗಿ ಹೇಳಪ್ಪ. ಸರಿ ಮೇಟ್ರೆ. ಕೈಲಾಸಗಿರಿಯನು ಹೊತ್ತೆ ನಾ ಹೊತ್ತೆ ಕೈಲಾಸಗಿರಿಯನ್ನು ಎತ್ತೆ ನಾ ಎತ್ತೆ. ಅಯ್ಯಪ್ಪ ಕೆಟ್ಟಲ್ಲಪ್ಪ. ಯಾಕೆ ಬೇಟ್ರೆ? ಯೋ ಕಲ್ಲಣ್ಣ, ಒಂದು ಸಣ್ಣ ಮಗುನ ಇರೋದೇ ಕಷ್ಟ, ಅಂಥದ್ರಲ್ಲಿ ಕೈಲಾಸಗಿರಿಯನ್ನು ನಾ ಹೆತ್ತೆ ಅಂತ ಬಡ್ಕೋತಾ ಇದೆಯಲ್ಲಯ್ಯ. ನಂದು ತಪ್ಪಾಗ್ಬಿಡ್ತಾ ಮೇಟ್ರೆ? ತಪ್ಪ, ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಷ್ಟೇ. ಯಾಕೆ? ವಾಯ್ಸು ಸರಿ ಇಲ್ವಾ ಮೇಟ್ರೆ? ವಾಯಸ್ಸು ಅದು ಇಂಗ್ಲಿಷ್ನಲ್ಲಿ. ವಾಯ್ಸ್ ಅಂದ್ರೆ ಇಂಗ್ಲಿಷ ಮೇಟ್ರೆ? ಇನ್ನು ಮುಂದುವರೆದು ಬೇಡ. ನೀನ್ ಆಡಿದ್ದು ರಾವಣನ ವಾಯಸ್ಸಯ್ಯ. ರಾವಣನ್ ವಾಯ್ಸ್ ಇಲ್ದೇ ಇದ್ರು ರಾವಣನ್ ವಯಸ್ಸಾದ್ರೂ ಇಲ್ವೇನ್ರಿ? ಓ, ರಾವಣ ವಯಸ್ಸು ಬೇರೆ ಗೊತ್ತೋ ನಿನಗೆ? ನಮ್ಮಮ್ಮ ಅಂದ್ರೆ 40 ವರ್ಷ ಆಗಿತ್ತೇನೋ ರಾವಣ ಸತ್ತಾಗ. ಓ, ಅದೆಂಗೆ ಕರೆಕ್ಟ್ ಆಗಿ ಹೇಳ್ಬಿಟ್ಟಯ್ಯ. ನಮ್ಮ ಸೂನ್ಗಳ್ಳಿ ಪಿಳ್ಳಾಚಾರಿ ರಾವಣ ಪಾತ್ರ ಮಾಡಿದಾಗ 80 ವರ್ಷ ವಯಸ್ಸಾಗಿತ್ತು. ಹಂಗಾಗಿ ರಾವಣ ಸತ್ತಾಗ 80 ವರ್ಷ ವಯಸ್ಸು ಇರಬೇಕು, ಗೊತ್ತೋ? ಇರ್ಬೇಕು ಅನ್ನೋ ಮಾತೆಲ್ಲ ಬೇಡ. ರಾವಣ ಸತ್ತಾಗ ಅವನ ವಯಸ್ಸೆಷ್ಟು ಅದನ್ನ ಕರೆಕ್ಟ್ ಆಗಿ ಹೇಳ್ಬಿಟ್ಟು ಪಾಠ ಹೇಳ್ಕೊಡು, ಇಲ್ಲ ಅಂದ್ರೆ ಕಡ್ದೊಂಟೋಗು. ಅಯ್ಯಯ್ಯಪ್ಪ, ನಾನು ಬೇರೆ ರಾವಣ ಸತ್ತಾಗ ಅವನ ವಯಸ್ಸು ಎಷ್ಟು ಅಂತ ಪ್ಲಾಟ್ನಲ್ಲೂ ಬರಲಿಲ್ಲ. ಹೆಂಗಪ್ಪ ಹೇಳೋದು? ಅಲ್ಲ ಕನಯ್ಯ, ಕಲ್ಲಣ್ಣ, ರಾವಣ ಸತ್ತಾಗ ನನಗಿಷ್ಟೇ ವರ್ಷ ಅಂತ ಬರೆದ್ಬಿಟ್ಟು ಸತ್ತಿದ್ನ ಹೇಳಕ್ ನಿನಗೆ? ರಾವಣ ಸತ್ತಾಗ ಅವನ ವಯಸ್ಸೆಷ್ಟು ಅಂತ ಗೊತ್ತಿಲ್ಲ, ಪಾಠ ಮಾಡ್ತೀನಿ ಹಾರ್ಮೋನಿ ಮೇಟ್ರು ಅಂತ ಬಂದಿದ್ದೀರಲ್ರಿ. ಲೇ ನೀವುಗಳೆಲ್ಲ ಇಷ್ಟು ಹೇಳಿದ ಮೇಲೆ ಈ ರಾಮಾಯಣ ನಾಟಕನೇ ಬೇಡ. ಈ ಸಾಬಣ್ಣ ಹೇಳ್ದಂಗೆ ಮಹಾಭಾರತನೇ ಮಾಡಮ್ಮ. ಬನ್ನಿ ಡೈಲಾಗ್ನಾರ ಹೇಳಿ. ನಮಸ್ಕಾರ ಮೇಸ್ಟ್ರಿಗೆ. ಓಹೋ, ಅರ್ಧನಾರೀಶ್ವರ ಬರಬೇಕು. ಅವನೆಲ್ಲಯ್ಯ ಬಂಗಿರಂಗ ಅಲಿಯಾಸ್ ಕೊಂಡ್ಲು ನಾಗರಾಜ. ಅವನು ನಾಳೆ ಬರ್ತೀನಿ ಅಂದ ಮೇಟ್ರೆ. ಸರಿ ಬಾ, ನೀನ್ ಕುಂತ್ಕೋ. ಪಾಂಡು, ನೀನ್ ಬಾಯ ಈ ಡೈಲಾಗ್ ಹೇಳು. ರಾಮಾಯಣನೋ ಮಹಾಭಾರತನ ಮೇಟ್ರೆ? ನನ್ನ ಕರ್ಮ, ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಪಹರಣ ಅಂತ. ಹಂಗಾದ್ರೆ ಇದು ಚೆನ್ನಾಗದೆ, ಹೇಳ್ಕೊಡಿ ಮೇಟ್ರೆ. ಇದ್ರಲ್ಲಿ ನನ್ಗೆ ಯಾವ ಪಾರ್ಟು ಮೇಟ್ರೆ? ಪಾರ್ಟ? ನೆಟ್ಟಿಗೆ ಡೈಲಾಗ್ ಹೇಳಯ್ಯ ಅಂದ್ರೆ ಆಗ್ಲೇ ಪಾರ್ಟ್ ಕೇಳ್ತಾ ಇದ್ಯಾ. ನಿನ್ನ ಪಾರ್ಟು ಶಿಖಂಡಿ. ಅದನ್ನ ನಿಮ್ಮ ಅವನ ಕೈಲೇ ಮಾಡಿಸ್ಕೊಳ್ಳಿ, ನಾನು ನಟ್ಟಿಗೆ ಹೋಯ್ತೀನಿ. ಯೋ ಪಾಂಡು, ಆ ಪಾರ್ಟ್ನಲ್ಲ, ರಾಜನ ಪಾರ್ಟ್ಕನ ಈ ಡೈಲಾಗ್ ಹೇಳೋ ನನ್ನ ದೊರೆ. ಆಯ್ತು ಮೇಟ್ರೆ. ಸರಿ, ನೀನ್ ಈ ಕಡೆ ನಿಂತ್ಕೋ. ಯೋ ಸಾಬಣ್ಣ, ಕ್ಯಾ ಮ್ಯಾಟ್ರದು ಬೈ? ನೀನು ದುರ್ಯೋಧನ ಪಾತ್ರ ಮಾಡ್ತೀಯನಯ್ಯ. ನಮ್ದುಕ್ಕೆ ಅವ್ರ ಅಪ್ಪಂದು ಪಾತ್ರ ಮಾಡ್ತದೆ. ಸದ್ಯ ನಾಟಕದ ಮರ್ಯಾದೆ ಉಳಿತದೆ, ಅದನ್ನೇ ಮಾಡು. ಯಾಕೆ ಮೇಟ್ರೆ? ಲೋ ಸಾಬಣ್ಣ, ದುರ್ಯೋಧನವ್ರಪ್ಪ ಧೃತರಾಷ್ಟ್ರಕ್ಕಂದ ಕಪಿ ಪಡತ್ತದೆ. ಅವನು ಕುರುಡಕ್ಕಂದ, ಒಂದ್ ಕಂದ ಇಲ್ಲ, ಒಂದ್ ಆಡಿಲ್ಲ, ಒಂದ್ ಮಾತಿಲ್ಲ, ಕನ್ನಡಕ ಹಾಕಂದು ಕಪಿ ಕುಂತ್ಕಂದಂಗೆ ಕೂತ್ಕೋಬೇಕನ್ನ ಕಪಿ ಮುಂಡಾತದೆ. ಅರೆ ಮೇಟ್ರದು ಬೈ, ಕ್ಯಾ ಮಾಡ್ತದೆ ನಿಮ್ದು? ನಮ್ದುಕ್ಕೆ ಅವಮಾನ ಮಾಡ್ತದೆ. ನಮ್ದು ರಾಜ ಮಾಡ್ತದೆ, ಇಲ್ಲ ಮನೆಗೆ ಹೋಯ್ತದೆ. ಏ ಸಾಬಣ್ಣ, ನೀನ್ ತಾನೇ ಹೇಳ್ದನು ಅವ್ರ ಅಪ್ಪನ ಬೇಕಾದ್ರೆ ಮಾಡ್ತೀನಿ ಅಂತ. ಆಯ್ತು, ರಾಜನ್ನೇ ಮಾಡುವೆ, ನಿಂತ್ಕೋ. ಸರಿ, ಎಲ್ಲ ಇದ್ ನಿಂತ್ಕೊಳ್ಳಿ. ಯಾರ್ಯಾರು ಯಾವ ಪಾತ್ರ ಸೆಟ್ ಆಯ್ತದೋ ಅದನ್ನ ಕೊಡ್ತೀನಿ. ಇದರಲ್ಲಿ ನನ್ನ ಪಾತ್ರ ಯಾವುದು ಮೇಟ್ರೆ? ಅರ್ಧನಾರೀಶ್ವರ ಅಂದ ಮೇಲೆ ನಿನಗೆ ದ್ರೌಪದಿ ಪಾತ್ರ ಇರ್ಲಿ. ಆಯ್ತು ಮೇಟ್ರೆ. ಇದರಲ್ಲಿ ಲವ್ ಸೀನ್ ಇದ್ದದ ಮೇಟ್ರೆ? ನನ್ನ ಕರ್ಮ, ಲವ್ ಸೀನ್ ಅಲ್ಲ, ಒಂಥರ ರೇಪ್ ಸೀನ್ ಇರುತ್ತೆ. ಅಂದ್ರೆ ಕಲ್ಲಣ್ಣ ದುಶಾಸನ ಅಂತ ಇಟ್ಕೋ. ಅವನು ನಿನ್ ಸೀರೆ ಹಿಡಿದು ಎಳಿತಾನೆ ಅಷ್ಟೇ. ಅವನಿಗೇನು ಮೊಲ್ಲಾಗ್ರು ನನ್ನ ಸೀರೆ ಹಿಡಿದು ಎಳಿಕೆ? ರೀ ಮೇಷ್ಟ್ರೆ, ನನಗೆ ಮೊಲ್ಲಾಗ್ರು ಬರಿಸ್ತಾ ಇದ್ದೀರಲ್ರಿ, ನನಗೆ ಆ ಪಾರ್ಟೇ ಬೇಡ. ಇನ್ನೇನ್ ಸೀರೆ ಹೇಳಿದಾದ್ರೂ ಮಾಡಿಯಾ? ಅಯ್ಯಯ್ಯೋ,
ಅರ್ಧನಾರೀಶ್ವರ, ನಿನಗೆ 7 ಸೀರೆ ಉಡ್ಸಿರ್ತಾರೆ, ಅದರಲ್ಲಿ 6 ಸೀರೆಯ ದುಶ್ಯಾಸನ ಎಳಿತಾನೆ. ಏಳನೇದು ಎಳೆದು ಬಿಟ್ರ ಅಷ್ಟೊತ್ತಿಗೆ ಕೃಷ್ಣ ಬಂದು ಕಾಪಾಡ್ತಾನೆ. ಅವ್ನ್ ಬರ್ಲಿಲ್ಲ ಅಂದ್ರೆ ನನ್ನ ಕರ್ಮ, ನಾನೇ ಬತ್ತೀನಿ ಬಿಡು. ಆಗ ಎಷ್ಟು ಗಂಟೆ ರಾತ್ರಿ ಮೇಟ್ರೆ? ಅಯ್ಯಯ್ಯಯ್ಯಪ್ಪ, ಮುಹೂರ್ತಕ್ಕೆ ಟೈಮ್ ಕೇಳ್ದಂಗೆ ಕೇಳ್ತಾವನಲ್ಲಪ್ಪ. ಯೋ ಅರ್ಧನಾರೀಶ್ವರ, ಏನು ಕೇಳಬೇಡ, ಸುಮ್ಮನೆ ನಿಂತ್ಕೋ. ರೀ ಮಂಗೇಶ್ವರ ಓಯ್, ನೀವು ಈ ಡೈಲಾಗ್ ಹೇಳ್ರಿ. ಶುರು ಮಾಡಮ್ಮ. ಆಯ್ತು, ಹೇಳಿ ಕುಡಿ ಮಾರಾರೆ. ಅಗ್ರಜ, 6 ಗಜ ರೇ, ಅದು 6 ಗಜ ಅಲ್ಲ, ಇನ್ನೇನು 3 ಗಜವೇ. ನೀನು ಮುಂಡ ಮೋಸ್ತು. ಅಗ್ರಜ ಅನ್ನು 6 ಗಜ. ನಿನ್ನ ಪಿಂಡ. 6 ಗಜನೂ ಬೇಡ, 12 ಗಜನೂ ಬೇಡ, ನೆಟ್ಟಗ್ ನಿಂತ್ಕೋ. ಯೋ ಪಾಂಡು, ನೀನ್ ಈ ಡೈಲಾಗ್ ಹೇಳಿ. ಹೇಳ್ಕೊಡಿ ಮೇಟ್ರೆ. ಅನುಜ ದುಶ್ಯಾಸನ, ತನುಜ ದುಷ್ಟಾಸನ. ನಿನ್ನ ಪಿಂಡ. ನಾನೇನಾದ್ರೂ ಕೆಟ್ಟಾಗಿ ಹೇಳ್ಬಿಟ್ನಾ ಡೈಲಾಗ? ಸರಿ, ಇನ್ನೊಂದ್ಸರಿ ಹೇಳ್ಕೊಡಿ ಮತ್ತೆ. ತಡಿಯಪ್ಪ, ಸಾಬಣ್ಣಂಗ್ ಒಂದೆರಡು ಡೈಲಾಗ್ ಹೇಳ್ಕೊಡ್ತೀನಿ. ಆಟೋದ್ ಗಂಟ ಆಸನದಲ್ಲಿ ಕುಂತಿರು. ನಾನು ಯಾಕೆ ಹಾಸನಕ್ಕೆ ಹೋಗಾನೆ? ಬೇಕಾದ್ರೆ ನೀನೇ ಸಕಲೇಶ್ವರಕ್ಕೆ ಹೋಗು. ಓಹೋ, ಹಾಸನದಲ್ಲಿ ಆಲಿಗೇಟರ್ ರೇಟ್ ಎಲ್ಲ ಇಳಿದೋಗಿ ರೈತರೆಲ್ಲ ಪಾತಾಳಕ್ಕೆ ಹೋಗವ್ರೆ. ನಾನು ಅಲ್ಲಿ ಕಳಿಸಿ ಪಾತಾಳಕ್ಕೆ ತುಂಡ್ಬಿಡುವ ಅಂತ ಮಾಡಿದ್ಯಾ? ಯೋ 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 ಕಮ್ಮಂಗೆ ಮುಂಡದೆ, ಹಾಸನದಲ್ಲಿ ಕುಂತ್ಕೋ ಅಂದ್ರೆ ನಿನ್ನ ಜಾಗದಲ್ಲಿ ಕುಂತ್ಕೋ ಅಂತ. ನನ್ನ ಕರ್ಮ. ಸಾಬಣ್ಣ, ನೀನು ಈ ಡೈಲಾಗ್ ಹೇಳು. ನಿಮ್ದುಕ್ಕೆ ಹೇಳಿ, ನಮ್ದುಕ್ಕೆ ಹೇಳ್ತದೆ. ಅಯ್ಯೋ, ಮನುಷ್ಯರಿಗೆ ಪ್ರಾಣಿಗೆ ಎಲ್ರಿಗೂ ಒಂದೇ ತರ ಮಾತಾಡ್ತೀಯ. ಅದೇನು ಎಳೆಯೋ ಡೈಲಾಗ್ನ ನಾನು ಬೇರೆ ಕಾಣೆ. ನೋಡು ಸಾಬಣ್ಣ, ನೀನು ವಿದುರನು ಧನುರ್ಧಾರಿಯಾಗಿ ಇತ್ತಲೇ ಬರುತ್ತಿರುವವನು ಅಂತ ಹೇಳಬೇಕು. ಆಗ ಕಲ್ಲಣ್ಣ, ನೀನು ಈ ಡೈಲಾಗ್ನ ಹೇಳು. ಏನು, ವಿದುರನು ಧನುರ್ಧಾರಿಯಾಗಿ ಇತ್ತಲೇ ಬರುತ್ತಿರುವನೇ ಅಂತ ಹೇಳಬೇಕು. ಹೇಳ್ತೀರಾ? ಆಯ್ತು ಮೇಟ್ರೆ. ಹೇಳಿ ಮತ್ತೆ. ಅಗ್ರಜ್ ಬಾಯ್, ಇದುರನು ದನಗುರ್ ದಾರಿ ಮೇ ಬರ್ತಾ ಇದ್ದಾವ್. ಏನು, ವಿದುರನು ಧನ್ಗೂರ್ ದಾರಿಯಾಗಿ ಬರುತ್ತಿದ್ದರೆ ಆತನನ್ನು ಅಲ್ಸೂರ್ ಗೇಟಿನಲ್ಲಿ ಹಿಡಿದು ಕಟ್ಟಾಕು. ಸರಿಯಾ ಮೇಟ್ರೆ? ಅಯ್ಯಯ್ಯಪ್ಪ, ನಿಮ್ ಬಾಯಿಗೆ ಚಗರೆ ಹಾಕಂದು ಉಜ್ಜಬಾರ್ದು, ನೀರ್ ಸೇದು ಹಗ್ಗ ಹಾಕಂದು ಉಜ್ಜಬೇಕು. ಸೈಡಿ ನಿಂತ್ಕೊಳ್ಳಿ. ಯಾಕೆ ಮೇಟ್ರೆ ಕೋಪ? ಇನ್ನೇನಯ್ಯ ಮತ್ತೆ, ಧನುರ್ಧಾರಿಯಾಗಿಂತ ಹೇಳ್ಕೊಟ್ರೆ ದನ್ಗೂರ್ ದಾರಿ ಅನ್ಕಂದು ಅದ್ಯಾವ್ದು ಹೊಸ ಡೈಲಾಗು. ಅಲಸೂರ್ ಗೇಟ್ನು ಬೇರೆ ಸೇರ್ಸ್ಕೊಂಡು ಹೇಳ್ತೀಯ. ಅರ್ಧನಾರೀಶ್ವರ, ಈಗಲಾದ್ರೂ ನೀನು ಈ ಡೈಲಾಗ್ ಸರಿಯಾಗಿ ಹೇಳು. ಆಯ್ತು, ಹೇಳ್ಕೊಡಿ ಮೇಟ್ರೆ. ಕಲ್ಲಣ್ಣ ನೋಡ್ಕೊಂಡು, ಪ್ರಾಣನಾಥ ಪ್ರಾಣನಾಥ ಯಾಕಿ ಮೌನ ಅಂತ ಹೇಳು ಮತ್ತೆ. ನಾಥ ನಾಥ. ನಾನೇನು ಅಷ್ಟೊಂದು ಗಬ್ಬೆ ತೆಗಿದಾನ ಪಟ್ಟಿದೆ, ಬರೀ ನಾಥ ನಾಥ ಅಂತ ಇದೆಯಲ್ಲ. ಯೋ ಯೋ ಅರ್ಧನಾರೀಶ್ವರ, ಪ್ರಾಣ ಬಿಡಬೇಡ, ಅದನ್ನು ಸೇರ್ಸ್ಕೊಂಡು ಪ್ರಾಣನಾಥ ಪ್ರಾಣನಾಥ ಯಾಕಿ ಮೌನ ಅಂತ ಹೇಳು. ಪ್ರಾಣನಾಥ ಪ್ರಾಣನಾಥ, ನಾನು ನಿಮ್ಮವ್ವನೇ. ನಿನ್ನ ಪಿಂಡ, ನೀನು ಅವ್ರವ್ವ ಅಲ್ಲ, ನಮ್ಮಜ್ಜಿ. ಏನ್ ಹೇಳ್ತಾ ಇದ್ಯಯ್ಯ? ಏನ್ ಹೇಳ್ತಾ ಇದೆಯೋ ಡೈಲಾಗ್ನ ನೀನು? ತಪ್ಪಾಗ್ಬಿಡ್ತಾ ಮೇಟ್ರೆ? ತಪ್ಪಾಗಿ ಬಿಡ್ತಾ ನನ್ನ ಕರ್ಮ. ನೀನು ಇನ್ನೊಂದು ಸಾರಿ ಈ ಡೈಲಾಗ್ ಹೇಳ್ಬಿಟ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗೋದು ಗ್ಯಾರಂಟಿ. ನೋಡಿ, ನಾಳೆಯಿಂದ ಶುರು ಮಾಡಮ್ಮ. ನೋಡ್ರಯ್ಯ, ಕಲ್ಲಣ್ಣ ರಾಜ, ನೀವಿಬ್ರು ಮಂತ್ರಿ ನಾರದ, ಆ ಬಂಗಿರಂಗ ಅಲಿಯಾಸ್ ಕೊಂಡ್ಲು ನಾಗರಾಜ ಸೇನಾಧಿಪತಿ, ಉಳ್ದೋರು ಚಾರ ಚೋರ ಬೀರ. ಅಯ್ಯೋ ಕಲ್ಲಣ್ಣ, ಏನ್ ಮೇಟ್ರೆ? ನೀನು ಒಯ್ತಾ ಬತ್ತಾ ಆಡು ರೀತಿಲೇ ಮಾತಾಡ್ತಾ ಇರು. ಸಂಗೀತದ ಜ್ಞಾನನೂ ಬರ್ತದೆ, ರಾಗನೂ ಬರ್ತದೆ. ಆಯ್ತು ಮೇಟ್ರೆ. ಲಲ್ಲ ಲಲ್ಲ. ಓ ಏನಯ್ಯ ಕಲ್ಲಣ್ಣ, ಹಾಡ್ ಪ್ರಾಕ್ಟೀಸ್ ಮಾಡ್ತಾ ಇದೀಯೋ? ನೀವೇ ಹೇಳಿದ್ರಲ್ಲ ಮೇಷ್ಟ್ರೆ, ಒಯ್ತಾ ಬತ್ತಾ ಆಡ್ತಾ ಇರು ಅಂತ. ಸರಿ ಸರಿ, ಹಾಡು, ನಾನು ಬರ್ತೀನಿ. ಎಲ್ಗೊಟ್ಟಿ ಮೇಷ್ಟ್ರೆ? ನೀನು ಬಾಯ ಮಣ್ಣಾಕ. ಈ ಸಾರಿ ಮದ್ವೆ ಕನಯ್ಯ ನಂದು, ಹುಡುಗಿ ನೋಡಕ್ ಹೋಯ್ತಾ ಇವ್ನಿ. ಬನ್ನಿ ಮೇಷ್ಟ್ರೆ, ಟೀ ಕುಡಿಯೋರಂತೆ. ಬೇಡ ನಿಂಗಾಕ. ಇರ್ಲಿ ಬನ್ನಿ ಮೇಷ್ಟ್ರೆ. ಲೇ, ಅವನ್ ಯಾರಮ್ಮ ಒಳಗಡೆ ಏನ್ ಮಾಡ್ತಾ ಇದೀಯ? ಏನೇ ಅದು? ಎದ್ ಬಾ, ಮೇಷ್ಟ್ರು ಬಂದವ್ರೆ, ಅವ್ರಿಗೊಂದು ಟೀ ಕೊಟ್ಬಿಟ್ಟು ನಮ್ಮ ಅವ್ನ್ ಚಪ್ಲಿ ಅಂತ ಹೊಲ್ಸ್ಕೊಂಬ. ಏನ ನಿಮ್ಮ ಅವ್ವನ್ ಚಪ್ಲಿ ಹೊಲ್ಸ್ಕೊ ಬರ್ಬೇಕಾ? ಸ್ವಲ್ಪ ಮರ್ವಾದಿ ಕೊಟ್ಟು ಮಾತಾಡಮಿ. ನಿನ್ಗೆ ಮಾನ ಮರ್ವಾದಿ ಇದ್ದದ? ಅಲ್ಲ, 50,000 ವರದಕ್ಷಿಣೆ ಈಸ್ಕೊಂಡು ಎಂಟಿ ಮನೆಗೆ ಸೇರ್ಕೊಂಡಿದ್ಯಲ್ಲ, ಎಂಜುಲೋಟ ತೊಳಿಕೆ ನಾಚಿಕೆ ಆಗೋದಿಲ್ವಾ ನಿನ್ಗೆ? ವರದಕ್ಷಿಣೆ ಈಸ್ಕೊಂಡು ಮನೆ ಹಳಿನಾಗಿರೋ ತಪ್ಪಿಗೆ ನಮ್ಮವ್ನ್ ಚಪ್ಲಿನೂ ಹೊಲ್ಸ್ಕೊಂಡ್ ಬರ್ಬೇಕು, ನನ್ ಚಪ್ಲಿನೂ ಹೊಲ್ಸ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ವರದಕ್ಷಿಣೆ ಕೇಸ ಜಡಿಸ್ಬಿಡ್ತೀನಿ. ಲೇ, ನನ್ ಗೆದ್ರಿಸ್ತಾ ಇದೆಯೇನಮ್ಮಿ? ನೋಡಮ್ಮಿ ನಿನ್ಗೆ ಏನ್ ಮಾಡ್ತೀನಿ ಅಂತ. ತಗೊಳ್ಳಿ ಮೇಟ್ರೆ ಟೀಯ. ಪಾಂಡು, ನನಗೆ ಟೀ ಬೇಡ, ಅದ ನೀನೇ ಕುಡ್ಕೋ. ನೀನು ಪರಿಸ್ಥಿತಿ ನೋಡಿದ್ರೆ ಮದ್ವೆ ಆಗೋದೇ ಬೇಡ ಅನಿಸ್ತದೆ. ಸಂಸಾರ ಅಂದ್ರೆ ಸಾಗರ ಮೇಷ್ಟ್ರೆ, ಈಜು ಹೊತ್ತು ಗೊತ್ತಾಯ್ತದೆ. ಟೀ ಇಸ್ಕೊಂಡ್ ಕುಡೀರಿ. ಅದ ನೀನೇ ಇಸ್ಕೊಂಡ್ ಕುಡಿಯಪ್ಪ. ಮೇಷ್ಟ್ರೆ, ಸಂಜೆಗ್ ನಾಟಕ. ಬನ್ರಪ್ಪ, ಮಹಾಭಾರತ ಶುರು ಮಾಡಿಸಿದಿರಲ್ಲ. ಕಲ್ಲಣ್ಣ ಕಲ್ಲಣ್ಣ, ತಗೋ ಟೀಯ. ನನ್ನ ಕೈಯಿಂದ ಇದು ನಿನ್ಗೆ ಕೊನೆ ಟೀ. ನಾ ಬರ್ತೀನಿ.
ಹೋಗು ಹೋಗು, ನೀನಿಲ್ಲ ಅಂತ ಉಣ್ಣು ತಪ್ಪದ. ಹೋಟ್ಲು ಮಾಡ್ದಾರ ಅಷ್ಟೊಂದಾಯ್ತು, ಊರ್ ದೊಡ್ಡದಾಗದೆ ಗೈಕ ತಿಂತೀನಿ. ಹಂಗಾರೆ ಹೋಟ್ಲಿಲ್ವಾ ನಾಳೆಯಿಂದ ನಿಂಗಕ್ಕ? ಇಂಥವ್ನ್ ಕಟ್ಕೊಂಡು ಹೋಟ್ಲು ಮಾಡೋದೇ. ಅರೆ ಕಲ್ಲಂದು ಅಣ್ಣ, ಕಲ್ಲೊಂದು ಅಣ್ಣ, ಅದೇ ಕಲ್ಲಂಗಡಿ ಅಣ್ಣ ಅಂತ ಅಂದ್ಬಿಡು. ಅಯ್ಯ ಮುಂಡ ತುದ್ದೆ ಕಲ್ಲಣ್ಣ ನಾ ಸಾಕು. ಅಚ್ಚ ಅಚ್ಚ, ನಾಳೆಗೆ ನಾಟಕ ಐತೆ ನಿಮ್ದುಗೆ, ಹಾಡ್ಗೆ ಕಲ್ತೈತೆ. ನಂದಿರ್ಲಿ, ನೀ ಕಲ್ತಿದ್ದಿಲ್ಲ? ನಮ್ದು ಹೊಸ ಹಾಡ್ಗೆ ಕಲ್ತದೆ. ಹೊಸ ಹಾಡು ಯಾವ್ದಪ್ಪ ಅದು? ಆಡ್ಲ ಒಂದ್ಸಾರಿ ಹೆಂಗಾಡಿಯ? ಅದು ಇದೇನಾ ಇದು ಅದೇನಾ, ಹೇಗಿದೆ ಈ ಮೀನು, ಹಾ ಹಾ ಹೇಗಿದೆ ಈ ಮೀನು, ಸಿಗದೆ ಹೋದರೆ ಬಿಡುವೆನೆ ನಿನ್ನ, ಹಾಕುವೆ ಬಲೆ ನಾನು, ಓಹೋ ಹಾಕುವೆ ಬಲೆ ನಾನು. ಅಚ್ಚ ಹೇಗನಾ? ಉಂಕನಪ್ಪ, ಗಾಳಕ್ಕೆ ಮೀನ್ ಸಿಗಾಕಂದ್ ಒದ್ದಾಡ್ತದಲ್ಲ, ಹಂಗದಕ್ಕನ ನೀನ್ ನಡಿ, ಕಳೆ ಕೀಳುಕೆ ಆಳ್ಗೆ ಹೇಳ್ಬಿಟ್ಟು ಬತ್ತೀನಿ. ನಿಂಗಕ್ಕ ನಿಂಗಕ್ಕ, ಛೇ ಇವಳ ಹಿಂಗ್ ಕರೆದ್ರಾಗುದಿಲ್ಲ, ನಾಟಕದ ಹಾಡನ್ ಶೈಲಿಲೇ ಕರಿತೀನಿ. ನಿಂಗಕ್ಕ ಕೆಲ್ಸಕ್ ಬಂದೀಯ, ಕಳೆ ಕೀಳು ಬಂದೀಯ, ಕಳೆ ಕೀಳು ಬಂದೀಯ, ಕಳೆ ಕೀಳು ಬಂದೀಯ, ಕಳೆ ಕೀಳು ಬಂದೀಯ. ನಿಂಗಕ್ಕ ಕೆಲ್ಸಕ್ ಬಂದೀಯ, ಕೆಲ್ಸಕ್ ಬಂದೀಯ, ಕೆಲ್ಸಕ್ ಬಂದೀಯ. ಕಲ್ಲಣ್ಣ ಯಾವಾಗ ಬರನೆ, ಈಗ ಬರ್ನೋ ತರಕ್ ಬರ್ನೋ, ನಾಳಕ್ ಬರ್ನೋ ನಾಳಿದ್ ಬರ್ನೋ, ಯಾವಾಗ ಬರ್ನೆ ಹೇಳ್ಬಿಟ್ಟು 120 ಕೊಟ್ಟಿಯ, 120 ಕೊಟ್ಟಿಯ, 120 ಕೊಟ್ಟಿಯ. ಮೊದ್ಲೆಷ್ಟು ಇಸ್ಕೊಂಡಿದ್ಯೆ ಈಗ ಎಷ್ಟು ಕೊಟ್ನಕ್ಕ, ಮೊದ್ಲೆಷ್ಟು ಇಸ್ಕೊಂಡಿದ್ಯೆ ಈಗ ಎಷ್ಟು ಕೊಟ್ನಕ್ಕ. ನೀ ಕಂಡಂಗೆ ಎಷ್ಟಪ್ಪ ಹೇಳ್ತೀನಿ ಕೇಳಪ್ಪ, ಕಡೆ ಹೊಲ್ತಾವ ತಪ್ಪ, ದೊಡ್ಡೊಲ್ತಾವ ತಪ್ಪ, ಮಿಷಿನ್ ಮನೆ ತಾವ ತಪ್ಪ, ಮನೆ ಒಂದ್ಸರ ತಪ್ಪ, ಹೊಟ್ಟೆ ಎಷ್ಟ ತಪ್ಪ, ಎಷ್ಟ ತಪ್ಪ, ಎಷ್ಟ ತಪ್ಪ. ನಿನ್ ಬಾಯಿಗೆ ಮೊಣ್ಣಾಕ, ನಿನ್ನ ಬಾಯಿಗೆ ಮೊಣ್ಣಾಕ, ನಿನ್ನ ಬಾಯಿಗೆ ಮೊಣ್ಣಾಕ. ಕೌ ನಿಂಗಕ್ಕ 40 ರೂಪಾಯಿ ಈಸ್ಕೊಂಡಿವ್ನಿ ಅಂತ ಹೇಳುಕೆ ಅಲ್ಲ ತಪ್ಪ ಇಲ್ಲ ತಪ್ಪ, ಮಿಷಿನ್ ಮನೆ ಒತ್ತಪ್ಪ ಅಂತೀಯಲ್ಲ, ಯಾರ ಕೇಳಿಸ್ಕೊಂಡ್ರೆ ಏನ್ ತಿಳ್ಕೊಂಡರು ಅಂತ. ಅಯ್ಯೋ ಅದ್ರಲ್ಲೇನ್ ತಪ್ಪು ಕಲ್ಲಣ್ಣ, ಎಲ್ಲೆಲ್ಲಿ ಇಸ್ಕೊಂತಿದ್ನ ಜಾಗದ ಹೆಸರಲ್ಲಿ ಅಲ್ಲ ತಪ್ಪ ಇಲ್ಲ ತಪ್ಪ ಅಂತ ಜ್ಞಾಪಿಸ್ತಿ. ತಾಯಿ ನಮ್ಮವ್ವ ಇನ್ಯಾವತ್ತು ನಾ ನಿನ್ ಜೊತೆಲಿ ಸಂಗೀತ ಆಡ್ಕೊಂಡ್ ಕೇಳುವುದಿಲ್ಲ. ಅಯ್ಯೋ ನೀ ಸಂಗೀತಲ್ಲಿ ಕೇಳ್ದಲ್ಲ ಅಂತ ನಾನು ತಾಳ ಮೇಳ ಸೇರ್ಸ್ಕೊಂಡಂಗ ಅಂತಿಕಂಡ್ ಬಾಕ್ ಕುಂತ್ಕೋ. ಇಷ್ಟೊತ್ನಲ್ಲಿ ಬೇಡಕ್ಕಂತಕೋ ಈ ದುಡ್ಡನ್ನ, ನಾಳೆ ತಿಟ್ನೊಳಕ್ ಬಂದ್ಬಿಡು ನಿಂಗಕ್ಕ. ಸರಿ ನಡಿಯೋಣ. ಹಲೋ, ಮೈಕ್ ಟೆಸ್ಟಿಂಗ್ ಹೊಂಟಿದ್ರೆ? ಹಲೋ ಹಲೋ, ಸೇನಾದಿ ಪಾಠ ಮಾಡಿರ್ತಕ್ಕಂಥ ಬಂಗಿ ರಂಗ ಹಾಲಿಯಾಸ್ ಕೊಂಡ್ಲು ನಾಗರಾಜ ಮತ್ತೆ ಮಂತ್ರಿ ಪಾಠ ಮಾಡಿರ್ತಕ್ಕಂಥ ಕರಿಬಸವಯ್ಯ ಎಲ್ಲಿದ್ರು ಬಂದು ಬಣ್ಣ ಹಾಕ್ಸಬೇಕು ಅಂತ ವಿನಂತಿ. ಆಯ್ತಪ್ಪ, ಅವ್ರೆಲ್ರ ಸೇನಾಧಿಪತಿ ಮಂತ್ರಿ. ನಾನು ಇಲ್ಲೇ ಇವ್ನಿ ಮೇಷ್ಟ್ರೆ. ನಾನು ಇಲ್ಲಿ ಅವನಿ ಬುದ್ಧಿ. ನಿಮ್ಮ ಅಕ್ಕಷ್ಟು ಆಗ್ಲೇ ಕುಡ್ದು ಬಿಟ್ಟು ಬಂದಿದ್ದೀರಲ್ರು, ಹೋಗಿ ಬಣ್ಣ ಹಾಕ್ಸ್ಕೊಳ್ಳಿ. ಆಯ್ತು ನೀನ್ ನಡೀರಿ ಮೇಷ್ಟ್ರೆ. ಲೇ ಕರಿಯ ಹೋಯ್, ನನಗೆ ರಾಜನ ಪಾಠ ಕೊಡಿ ಅಂತ ಕೇಳಿದ್ರೆ ಸೈನಾಧಿಪತಿ ಪಾಠ ಕೊಟ್ರು. ನನಗೆ ರಾಜನಿಗೆ ಮಹಾಪ್ರಭು ಅಂತ ಡೈಲಾಗ್ ಹೇಳುದಿಲ್ಲ, ನೀನು ಮಹಾಪ್ರಭು ಅಂತ ಡೈಲಾಗ್ ಹೇಳ್ಬೇಡಕ್ಕಲ್ಲ. ಒಟ್ನಲ್ಲಿ ಮೇಸ್ಟ್ ಹೇಳ್ಕೊಟ್ಟಿರ್ನ ಬಿಟ್ಬಿಟ್ಟು ನಮ್ ಇಷ್ಟ ಬಂದಂಗೆ ಆಡುಮ. ಆಗ ಕಲ್ಲಣ್ಣ ರಾಜನ ಪಾತ್ರ ಮಾಡಿ ಅದ್ ಹೆಂಗ್ ಸಹ್ಯ ನಿಸ್ಕೊಬಿಟ್ಟನು ನೋಡುಮ ಕಲ್ಲ. ಲೇ ಅವ್ನ ಯಾರಲ್ಲ ಸೂತ್ರಧಾರಿ, ಕರೆಲ್ಲ ಏನ ಮಾಡ್ತಾ ಇದ್ರು ಒಳಗೆ? ಮೇಷ್ಟ್ರು ರಾಜನ ಪಾಠ ಕೊಡದೆ ಹೋದ್ರಂತ, ಅದಕ್ಕೆ ಸೂಸಲ್ ಕಡುಬು ತಿನ್ಬಿಟ್ಟು ಬರ್ತೀನಿ ಅಂತ ಮನೆಗೆ ಹೋಗವನ. ಹಾಳಾಗೋಗ ಹೋಗ್ಲಿ, ಆ ದರ್ಬಾರ್ ಸಿಂಗ್ನವ್ರ ಕರಿಲ್ಲ. ದರ್ಬಾರ್ ರೆಡಿ, ನೀವು ಬಾರ್ಸೆ. ಮಂತ್ರಿಯೇ ಕಾಕಾ ಕೀಕಿ ಕಾಕಾ ಕಿಕ್ಕಿ, ನೀನು ಮುಂಡ ಮಟ್ಟುಲೇ ಕಾಕಾ ಕಿಕ್ಕಿ ಅಂತೀಯಲ್ಲ, ಕಪಿ ಮುಂಡತ್ತದೆ ಮಹಾಪ್ರಭು ಅನ್ನ. ಸ್ವಾಮಿ, ಆ ಕಾಲದಿಂದುವೆ ಮಹಾಪ್ರಭು ಒಂದು ಮಳೆ ಬೆಳೆ ಎಲ್ಲ ಒಂಟಾಗಿ ದೇಶಕ್ಕೆ ಬರಗಾಲ ಬಂದದೆ. ಹಂಗಾಗಿ ನಮ್ ಜನ ಚೇಂಜ್ ಕೇಳ್ತಾರೆ. ನಾ ಹೇಳೋದೇ ಹಿಂಗೆ. ಜನ ಚೇಂಜ್ ಕೇಳಿದ್ರ ಎಷ್ಟು 1000 ರೂಪಾಯಿ ನೋಟ್ಗಪ್ಪ. ಲೇ ನೀನಾದ್ರೂ ಮಹಾಪ್ರಭು ಅನ್ನೋ ಸೈನ್ಯಾಧೀಕ್ಷಣೆ 2918. ಥೂ ನಿನ್ ಪಿಂಡ ನಾಯಿ ತಿಂತು. 2918 ಅಂತ ಇದೆಯಲ್ಲೋ ಮಹಾಪ್ರಭು ಅನ್ನೋ. ಸ್ವಾಮಿ, ಮಹಾಪ್ರಭು ಒಂದು ನಮ್ ಜನ ಪಾತಾಳ್ಕೊಂಡೋಗವ್ರೆ. ಈಗೇನಿದ್ರು ಜನ ಚೇಂಜ್ ಕೇಳ್ತಾವ್ರೆ, ನೀವು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ. ಹಾ, ಮಂತ್ರಿ ಸೇನಾಧಿಪತಿ ನೀವೇ ಚೇಂಜ್ ಮಾಡ್ಕೊಂಡ್ಮೇಲೆ ಇನ್ನು ರಾಜ ನಾನ್ ಚೇಂಜ್ ಮಾಡ್ಕದೇ ಇದ್ರಾದದ, ನಂದು ಎಕ್ಸ್ಚೇಂಜ್. ಮಂತ್ರಿಯೇ ಕಾಕಾ ಕೀಕಿ ಸೈನ್ಯಾಧೀಕ್ಷಣೆ 27. ABCD EFGH
ಹೈ ಜೆ ಕೆ ಎಲ್ ಮಂತ್ರಿಯೇ ಕಾಕಾ ಕೀಕಿ ಎ ಬಿ ಸಿ ಡಿ ಎಫ್ ಜಿ ಎಚ್ ಹೈ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಸೈನ್ಯಾಧ್ಯಕ್ಷರೇ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜೆಡ್ ಎಫ್ ಬಿ ಸಿ ಡಿ ಎಫ್ ಜಿ ಎಚ್ ಹೈ ಜೆ ಕೆ ಎಲ್ ಮಂತ್ರಿಯೇ ಕಾಕಾ ಕೀಕಿ ನಮ್ಮ ರಾಜ್ಯದಲ್ಲಿರುವ ಪ್ರಜೆಗಳೆಲ್ಲರೂ ಸಾಕ್ಷರತಾ ಮತ್ತು ಮುಂದುವರಿಕ ಶಿಕ್ಷಣ ಕೇಂದ್ರಗಳಲ್ಲಿ ಭಾಗವಹಿಸಿ ಕ್ಷೇಮದಿಂದಿರುವರೇ ಅದನ್ನು ತಿಳಿಸು. ಕಾಕಾ ಕೀಕಿ ಕಾಕಾ ಕೀಕಿ ಕೂ ಕೂ ಕ್ರೂ ಕ್ರೂ ಕೆ ಕೆ ಕೈ ರಾಜೇಂದ್ರನ ABCD ಕಾಕಾ ಕೀಕಿ ಕೂ ಕೂ ಕ್ರೂ ಕ್ರೂ ಕೆ ಕೆ ಕೈ ಕೋ ಕೋ ಕೌ ಕಂ ಕಹ ರಾಜೇಂದ್ರನ ABCD ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಪ್ರಜೆಗಳು ಸಾಕ್ಷರತಾ ಆಂದೋಲನ ಹಾಗೂ ಮುಂದುವರಿಕ ಶಿಕ್ಷಣ ಕೇಂದ್ರಗಳಲ್ಲಿ ಭಾಗವಹಿಸಿ ಕೆಲವು ಜನ ಕಾಕ್ಲು ಕೊಟ್ಟು ಕೆಲವು ಜನ ಕಾಕಿಳ್ಳಿ ಕೆಲವು ಜನ ಕಾಕೈ ತೋಕೈ ಇನ್ನೂ ಕೆಲವು ಜನ ಕಾಕೌ ತೋಕೌ ಮತ್ತೆ ಕೆಲವು ಜನ ಅಂತೂ ಕಂ ಕಹ ಮತ್ತೆ ಲಪ್ಪಣೆ. ಭಲೆ ಭಲೆ ಮಂತ್ರಿಯೇ, ನಿನ್ನಂತ ಮಂತ್ರಿಯು ನಮ್ಮ ಆಸ್ಥಾನದಲ್ಲಿರುವಾಗೆ ನಮ್ಮ ರಾಜ್ಯದ ಪ್ರಜೆಗಳು ಕೊಂಬು ದೀರ್ಘ ಏತ್ವ ಓತ್ವ ಈ ರೀತಿ ಮುಂದೆ ಮುಂದೆ ಬರುವುದರಲ್ಲಿ ಸಂದೇಹವೇ ಇಲ್ಲ. ನಿನ್ನ ಪೀಠದಲ್ಲಿ ನೀನು ಪರಿಗ್ರಹಿಸು. ಕಾಕಾ ಕೀಕಿ ಸೈನ್ಯಾಧ್ಯಕ್ಷರೇ ಸೈನ್ಯಾಧ್ಯಕ್ಷರೇ, ನಮ್ಮ ರಾಜ್ಯದ ಸೈನಿಕರನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ ಅದನ್ನು ತಿಳಿಸು. ರಾಜೇಂದ್ರನೇ ABCD ABCD ನಮ್ಮ ರಾಜ್ಯದ ಸಾಕ್ಷರತಾ ಸೈನಿಕರನ್ನು ಕಂಡು ಬೇರೆ ರಾಜ್ಯದ ಸಾಕ್ಷರತಾ ಸೈನಿಕರು ಎದರಿ ಬೆದರಿ ಆದಾರಿ ಅಲ್ಲಾಡಿ ದಿಕ್ಕೆಟ್ಟಿ ಓಡಿ ಹೋಗುವುದಲ್ಲದೆ ನಮ್ಮ ರಾಜ್ಯದ ಕಲಿಕಾ ಕೇಂದ್ರಗಳು 7 4 7 ತೆರೆದುಕೊಂಡಿರುವವು. ಫಲೆ ಫಲೆ ಸೈನ್ಯಾಧ್ಯಕ್ಷರೇ, ನಿನ್ನಂತ ಸೈನ್ಯಾಧ್ಯಕ್ಷರು ನಮ್ಮ ಆಸ್ಥಾನದಲ್ಲಿರುವಾಗೆ ನಮ್ಮ ರಾಜ್ಯದ ಕಲಿಕಾ ಕೇಂದ್ರಗಳು 2 2 2 4 2 3 6 20 ತೆರೆದುಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ನಿನ್ನ ಪೀಠದಲ್ಲಿ ನೀನು ಪರಿಗ್ರಹಿಸು. ಕಾಕಾ ಕಾಕಾ ಮಂತ್ರಿಯೇ ಕಾಕಾ ಕೀಕಿ ಇದೇನಿದು? ನಮ್ಮ ಆಸ್ಥಾನದಲ್ಲಿ ಕಾಗೆಮರಿಯು ಒಡೆದುಕೊಳ್ಳುತ್ತಿರುವುದಲ್ಲ, ಕಾರಣವೇನಿರಬಹುದು? ರಾಜೇಂದ್ರನೇ, ನಾರದ ಮಹಾಮುನಿಗಳು ಆಕಾಶ ಮಾರ್ಗವಾಗಿ ಇತ್ತಲೇ ಬರುವಂತೆ ಭಾಸವಾಗುತ್ತಿರುವುದು ರಾಜೇಂದ್ರ. ಏನು? ನಾರದ ಮಹಾಮುನಿಗಳು ಬರುತ್ತಿರುವರೆ? ABCD ABCD ಕಾಕಾ ಕೀಕಿ ಕಾಕಾ ಕೀಕಿ 2 ಕಾಕಾ ಕಾಕಾ ಕೂಡುವುದೋ ಕಳೆಯುವುದೋ ನೀವೇಳಿ, ಗುಣಿಸುವುದೋ ಬಾಗ್ಸುವುದೋ ಈ ಲೆಕ್ಕದಲ್ಲಿ. 9ರಲ್ಲಿ 6 ಹೋದ್ರೆ 3 ಉಳಿಯುವುದು, ಕೂಡು